ಬೆಂಗಳೂರಿನ ದರೋಡೆ ಕೇಸ್ನಲ್ಲಿ ಹಲವು ಅನುಮಾನಗಳು ಮೂಡ್ತಾ ಇದ್ದಾವೆ. 7 ಕೋಟಿ ದರೋಡೆ, ಸಿಎಂಎಸ್ ಸಿಬ್ಬಂದಿಯ ಮೇಲೆ ಅನುಮಾನ ಮೂಡ್ತಾ ಇದೆ. ಗನ್ ತೋರಿಸಿ ದರೋಡೆ ಮಾಡಿದ್ರು ಎಂದಿರುವಂತಹ ಸಿಬ್ಬಂದಿ ಸಿದ್ದಾಪುರ ಠಾಣೆಯಲ್ಲಿ ಸಿಎಂಎಸ್ ಮ್ಯಾನೇಜರ್ನಿಂದ ದೂರು. ವಿನೋದ್ ಚಂದ್ರಾರ್ ಎಂಬುವರಿಂದ ದೂರು ದಾಖಲಾಗಿದೆ. ಏಳು ಕೋಟಿ ಹಣ ಎಗರಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಅನುಮಾನಕ್ಕೆ ಕಾರಣ ಏನು ಅನ್ನುವಂತಹ ವಿಚಾರಗಳನ್ನ ನೋಡ್ತಾ ಹೋದ್ರೆ ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಕಾರಣ ಏನು ಅಂದ್ರೆ, ಮೊದಲನೇದಾಗಿ ಆ 7 ಕೋಟಿಯ ಅನುಮಾನ ಬರೋದಕ್ಕೆ ಕಾರಣ ಆಗಿರುವಂತದ್ದು ದರೋಡೆಕೋರರು ಕಾರು ಅಡ್ಡಗಟ್ಟಿದಾಗ ಸಿಎಂಎಸ್ ಗಮನಕ್ಕೆ ಯಾಕೆ ತರಲಿಲ್ಲ? ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಅನುಮಾನ ನಂಬರ್ 2, ಕಾರು ಹಿಂಬಾಲಿಸುವಂತೆ ಹೇಳಿರುವಂತಹ ಬಗ್ಗೆ ಚಾಲಕ ಸಿಎಂಎಸ್ಗೆ ಯಾಕೆ ಕರೆ ಮಾಡಿಲ್ಲ? ಅವರು ಕಾರ್ ಏನಂದ್ರೆ ಹಿಂಬಾಲಿಸಿ ಅಂತ ಹೇಳ್ತಾರೆ, ಆದ್ರೆ ಯಾಕೆ ಅವನು ಕಾಲ್ ಮಾಡಿ ಹೇಳಿಲ್ಲ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಇನ್ನು 3ನೇ ಅನುಮಾನ ಮೂಡ್ತಾ ಇರುವಂತಹ ಕಾರಣ ಏನು ಅಂದ್ರೆ, ಫೋನ್ ಕಿತ್ಕೊಂಡ್ರು ಸರ್, ಅದಕ್ಕೆ ಕರೆ ಮಾಡಲಿಲ್ಲ ಅಂತ ಚಾಲಕ ಹೇಳ್ತಾನೆ. ಆದ್ರೆ ಅಸಲಿಗೆ ಆ ಫೋನ್ ಕಿತ್ಕೊಂಡಿರುವಂತದ್ದು ಎಲ್ಲಿ? ಡೈರಿ ಸರ್ಕಲ್ ನಲ್ಲಿ. ಇದು ಅನುಮಾನ ನಂಬರ್ 4ಕ್ಕೆ ಪ್ರಮುಖವಾದಂತಹ ಕಾರಣ. ಅಶೋಕ ಪಿಲ್ಲರ್ ಹತ್ರ ಗಾಡಿಯನ್ನ ಏನಂದ್ರೆ ಅಡ್ಡಗಡ್ತಾರೆ, ಅದಾದ್ಮೇಲೆ ಅಲ್ಲಿಂದ ನೇರವಾಗಿ ಹೋಗುವಂತದ್ದು ಡೈರಿ ಸರ್ಕಲ್ ವರೆಗೂ ಸಹ ಅವನ ಕೈಯಲ್ಲೇ ಫೋನ್ ಇರುತ್ತೆ. ಆದ್ರೂ ಸಹ ಯಾಕೆ ಅವನು ಕರೆಯನ್ನ ಮಾಡಲಿಲ್ಲ ತಮ್ಮ ಹಿರಿಯ ಅಧಿಕಾರಿಗಳಿಗೆ, ಮಾಹಿತಿಯನ್ನ ಯಾಕೆ ಕೊಡಲಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ಇನ್ನು ಕಸ್ಟೋಡಿಯನ್ ಅಫ್ತಾಬ್, ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ ಫೋನ್ ಕಿತ್ತುಕೊಂಡಿದ್ರು ಅನ್ನುವಂತಹ ವಿಚಾರ ಹೇಳಲಾಗ್ತಾ ಇದೆ. ಆದ್ರೆ 3 ಹತ್ರ ಫೋನ್ ಕಿತ್ಕೊಂಡ್ರು, ಡ್ರೈವರ್ ಹತ್ರ ಫೋನ್ ಇತ್ತು. ಆದ್ರೆ ಅವನು ಯಾಕೆ ಫೋನ್ ಮಾಡಲಿಲ್ಲ? ಅದರ ಜೊತೆಗೆ ಅವರ ಜೊತೆ ಇರುವಂತಹ ಒಟ್ಟು ಗಾಡಿಯಲ್ಲಿ 4 ಜನ ಇರ್ತಾರೆ. 4 ಜನರಲ್ಲಿ 3 ಏನಂದ್ರೆ ಅವರು ಇನೋವಾ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ, ಆದ್ರೆ ಡ್ರೈವರ್ ಮಾತ್ರ ಅಲ್ಲೇ ಇರ್ತಾನೆ. ಆದ್ರೂ ಸಹ 3 ಕರ್ಕೊಂಡು ಹೋದ್ರು ಈ ಡ್ರೈವರ್ ಯಾಕೆ ಕರೆ ಮಾಡಲಿಲ್ಲ? ಕೊನೆಯ ಪಕ್ಷ ಎಲ್ಲರ ಫೋನ್ ಕಿತ್ಕೊಂಡಿದ್ದಾರೆ ಅಂದ್ರೂ ಸಹ ಸಾರ್ವಜನಿಕರ ಫೋನ್ ಅನ್ನ ಪಡ್ಕೊಂಡಾದ್ರೂ ಸಿಎಂಎಸ್ ಏನಂದ್ರೆ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಬಹುದಾಗಿತ್ತು. ಆ ಕೆಲಸವನ್ನು ಸಹ ಮಾಡಲಿಲ್ಲ. ಇನ್ನು ಅನುಮಾನ ನಂಬರ್ 8, ದರೋಡೆ ಆಗುವಂತಹ ವೇಳೆ ಸುಮ್ಮನಿರುವಂತಹ ಚಾಲಕ ವಿನೋದ್ ಕುಮಾರ್. ಇಷ್ಟೆಲ್ಲಾ ಘಟನೆ ನಡೆಯುತ್ತೆ, ಇಷ್ಟೆಲ್ಲ ಏನಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅವ್ರ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದ್ರೂ ಸಹ ಈ ವಿನೋದ್ ಕುಮಾರ್ ಯಾವುದಕ್ಕೂ ಸಹ ಏನಂದ್ರೆ ರೆಸ್ಪಾಂಡ್ ಮಾಡೋದಿಲ್ಲ. ಅಂದ್ರೆ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದಿಲ್ಲ, ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಅನುಮಾನಗಳು ಮೂಡ್ತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಇಲ್ಲಿ ಬಹಳಷ್ಟು ಅನುಮಾನ ಮೂಡ್ತಾ ಇರುವಂತದ್ದು ಸಿಎಂಎಸ್ ಸಿಬ್ಬಂದಿಯ ವಿಚಾರವಾಗಿ, ಅದರಲ್ಲೂ ಸ್ಪೆಷಲಿ ಡ್ರೈವರ್ ವಿಚಾರದಲ್ಲಿ. ಕಾರಣ ಏನು ಅಂದ್ರೆ, ಅವನು ನೇರವಾಗಿ ಕಾಲ್ ಮಾಡಿ ಏನಂದ್ರೆ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಬಹುದಾಗಿತ್ತು, ಅಥವಾ ಏನಂದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡುವಂತಹ ಅವಕಾಶ ಇತ್ತು. ಆದ್ರೆ ಯಾಕೆ ಕೊಟ್ಟಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇಲ್ಲಿ. ಜಗದೀಶ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ಸಿಬ್ಬಂದಿ ಮೇಲೆನೆ ಸದ್ಯ ಪೊಲೀಸರ ಪ್ರೈಮರಿ ಸಸ್ಪೆಕ್ಟ್ ಇರುವಂತದ್ದು. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಆ ಡ್ರೈವರ್ ವಿನೋದ್ ಕುಮಾರ್, ಗನ್ಮ್ಯಾನ್ ತಮ್ಮಯ್ಯ, ರಾಜಣ್ಣ ಹಾಗೂ ಕಸ್ಟೋಡಿಯನ್ ಸೇರಿ ಒಟ್ಟು 4 ಜನರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಖುದ್ದು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಬಿ ಜಗ್ಲಾ ಸರ್, ವಿಪುರಂ ಎಸಿಪಿ ಶಂಷದ್ ಪಾಷಾ ಜೊತೆಗೆ ಸಿದ್ದಾಪುರ ಇನ್ಸ್ಪೆಕ್ಟರ್ ಮೋಹನ್ ಪಾಟೀಲ್, ಒಟ್ಟಾರೆಯಾಗಿ 4 ಜನರನ್ನ ಪ್ರತ್ಯೇಕವಾಗಿ 4 ಜನ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಖುದ್ದು ಡಿಸಿಪಿ ಲೋಕೇಶ್ ಜಗ್ಲಾ ಸರ್ ಒಬ್ಬೊಬ್ಬರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಿದ್ದಾರೆ. ಒಂದ್ ಕಡೆ ಆದ್ರೆ ಪ್ರಕರಣದನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅವರು ಪೊಲೀಸರ ಮುಂದೆ ಕೊಡ್ತಿರುವಂತಹ ಹೇಳಿಕೆಗಳಿಗೆ ಜೊತೆಗೆ ಕ್ರೈಮ್ ಆಫೀಸ್ ನೋಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ 10 ಹಲವು ಅನುಮಾನಗಳು ಕಾಡ್ತಿರುವಂತದ್ದು. ಮೊದಲನೇದಾಗಿ ಇವ್ರು ಏನ್ ದೂರನ್ನ ಕೊಟ್ಟಿದ್ದಾರೆ, ಜೊತೆಗೆ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನಿನ್ನೆ ಬ್ಯಾಂಕ್ ನಿಂದ ಜೆಪಿ ನಗರದ ಎಚ್ಡಿಎಫ್ಸಿ ಬ್ಯಾಂಕ್ ನಿಂದ ನಾವು ಹಣವನ್ನ ಎಟಿಎಂ ಗಳಿಗೆ ತುಂಬಲಿಕ್ಕೆ ಅಶೋಕ ಪಿಲ್ಲರ್ ಬಳಿ ಬರುವಂತ ಸಂದರ್ಭದಲ್ಲಿ ನನ್ನನ್ನ ಅಂದ್ರೆ ನಮ್ಮ ವೆಹಿಕಲ್ ಏನಿರುತ್ತೆ ಅಂದ್ರೆ ಈ ವೆಹಿಕಲ್ ಇದೇ ವೆಹಿಕಲ್ ನಲ್ಲಿ ಬರ್ತಿರ್ತಾರೆ. ಈ ವೆಹಿಕಲ್ ನಲ್ಲಿ ಡ್ರೈವರ್ ವಿನೋದ್ ಅವರ ಜೊತೆಲಿ ಇನ್ನ 3 ಜನ ಇರ್ತಾರೆ, ಕಸ್ಟೋಡಿಯನ್ ಸೇರಿದಂತೆ
ಇಬ್ರು ಗನ್ಮ್ಯಾನ್ಗಳು ಕೂಡ ಇರ್ತಾರೆ. ಅವ್ರು ಇದ್ದಂತ ಸಂದರ್ಭದಲ್ಲಿ ಅಶೋಕ ಪಿಲ್ಲರ್ ನ ಬಳಿ ಬಂದು ಈ ಕಾರ್ನ ಓವರ್ಟೇಕ್ ಮಾಡಿ ನಾವು RBI ಅಧಿಕಾರಿಗಳು ನಿಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಬೇಕು ಅಂತೇಳಿ ಕಸ್ಟೋಡಿಯನ್ ಸರಿ ಗನ್ಮ್ಯಾನ್ ಇಬ್ಬರನ್ನು ಕೂಡ ಅಂದ್ರೆ ಒಟ್ಟು 3 ಜನರನ್ನ ಇನೋವಾ ಕಾರ್ನಲ್ಲಿ ಕೂರಿಸಿಕೊಂಡು ಹೋಗ್ತಾರೆ. ಜೊತೆಗೆ ಈ ಒಂದು ಕಾರ್ನಲ್ಲಿ ಇದ್ದಂತ ಡ್ರೈವರ್ ವಿನೋದ್ ಏನಿದ್ದಾನೆ ಆತನನ್ನ ಹಣದ ಸಮೇತವಾಗಿ ಇನೋವಾ ಕಾರನ್ನ ಹಿಂಬಾಲಿಸುವಂತೆ ಸದ್ಯ ಅವರು ಹೇಳಿರುವಂತದ್ದು. ಅದರಂತೆ ಆತ ಏನು ಅವರನ್ನ ಹಿಂಬಾಲಿಸಿಕೊಂಡು ಹೋಗ್ತಿರ್ತಾನೆ. ಆ ಸಂದರ್ಭದಲ್ಲಿ ಆತನ ಬಳಿ ಫೋನ್ ಇರುತ್ತೆ. ಆತ ಯಾವಾಗ RBI ಹೆಸರಲ್ಲಿ ಅಧಿಕಾರಿಗಳು ಬಂದು ಕಾರನ್ನ ಹಣದ ಸಮೇತ ಹಿಂಬಾಲಿಸು ಅಂದ್ರೂ ಕೂಡ ಆತ ಕರೆಯನ್ನ ಮಾಡೋದಿಲ್ಲ, ಅಂದ್ರೆ CMS ಸಂಸ್ಥೆಗೆ ಕರೆಯನ್ನ ಮಾಡೋದಿಲ್ಲ. ನಂತರದಲ್ಲಿ ಆತ ಹೇಳುವಂತದ್ದು 3 ಜನರನ್ನ ಕರ್ಕೊಂಡು ಹೋದ್ರು, ಮತ್ತೆ ಅವರನ್ನ ಎಲ್ಲಿ ಬಿಟ್ರು ನನಗೆ ಗೊತ್ತಿಲ್ಲ. ಅಂದ್ರೆ ಇಬ್ರು ಗನ್ಮ್ಯಾನ್ ಒಬ್ಬ ಕಸ್ಟೋಡಿಯನ್ ಅನ್ನ ಮಾರ್ಗ ಮಧ್ಯೆ ಎಲ್ಲೋ ಬಿಟ್ಟಿದ್ದಾರೆ, ಅವ್ರು ನನಗೆ ಗೊತ್ತಿಲ್ಲ. ಏಕಾಕಿ ಮತ್ತೆ ಡೈರಿ ಸರ್ಕಲ್ ನ ಬಳಿ ಬಂದು ಗನ್ನನ್ನ ತೋರಿಸಿ ಕಾರ್ನಲ್ಲಿ ಇದ್ದಂತ ಹಣವನ್ನ ತಗೊಂಡು ದರೋಡೆಯನ್ನ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಆದ್ರೆ ಆಗ್ಲೂ ಕೂಡ ಈ ಒಂದು ವೆಹಿಕಲ್ ನಲ್ಲಿ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಅನ್ನೋದು ಇರುತ್ತೆ. ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಈ ವೆಹಿಕಲ್ ನಲ್ಲಿ ಅಂದ್ರೆ ಇದೇ ವೆಹಿಕಲ್ ನಲ್ಲಿ ನಿನ್ನೆ 7,11,00,000 ಹಣ ದರೋಡೆ ಆಗಿರುವಂತದ್ದು. ಈ ವೆಹಿಕಲ್ ನಲ್ಲಿ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇರಲಿಲ್ಲ, ಕೇವಲ ಮ್ಯಾನ್ಯುಯಲ್ ಲಾಕಿಂಗ್ ಸಿಸ್ಟಮ್ ಇತ್ತು. ಇದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. CMS ಸಂಸ್ಥೆ ಬಳಸುವಂತ ಬೇರೆ ವೆಹಿಕಲ್ ಗಳು ಎಲ್ಲದರಲ್ಲೂ ಕೂಡ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಸೈರನ್ ವ್ಯವಸ್ಥೆ ಇರುತ್ತೆ. ಆದ್ರೆ ಈ ವೆಹಿಕಲ್ ಅಲ್ಲೂ ಕೂಡ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ, ಸೈರನ್ ಕೂಡ ಇದೆ. ಆದ್ರೆ ಯಾವುದು ಕೂಡ ವರ್ಕ್ ಆಗ್ತಿರ್ಲಿಲ್ಲ ಅನ್ನೋದು ಸದ್ಯ ಪೊಲೀಸರು ವಿಚಾರಣೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಆದ್ರೆ ಯಾವಾಗ ಅವ್ರು ಬಂದು ದರೋಡೆಯನ್ನ ಮಾಡ್ತಾರೆ, ಗನ್ ತೋರಿಸಿ ರಾಬರಿಯನ್ನ ಮಾಡ್ಕೊಂಡು ಹೋಗ್ತಾರೆ, ಆಗ ಪೊಲೀಸರಿಗೆ ಕರೆಯನ್ನ ಮಾಡಬಹುದಿತ್ತು. ಇವರೆಲ್ಲರೂ ಕೂಡ ಕರೆಯನ್ನ ಮಾಡೋದಿಲ್ಲ. 1.5 ತಾಸುಗಳ ನಂತರದಲ್ಲಿ ಆರೋಪಿ ಅಂದ್ರೆ ವಿನೋದ್ ಏನಿದ್ದಾನೆ ಡ್ರೈವರ್, ಆತ 1.5 ತಾಸುಗಳ ಕಾಲ ಡಿಲೇಯನ್ನ ಮಾಡ್ತಾನೆ. ನಂತರದಲ್ಲಿ ಈತ ನೇರವಾಗಿ CMS ಕಂಪನಿಯ ಫ್ಲೀಟ್ ಮ್ಯಾನೇಜರ್ಗೆ ಮೊದಲಿಗೆ ಕರೆಯನ್ನ ಮಾಡಿ ತಿಳಿಸ್ತಾನೆ. ನಂತರ ಅವರ ಸೆಕ್ಯೂರಿಟಿ ಮ್ಯಾನೇಜರ್ಗೆ ಕರೆಯನ್ನ ಮಾಡುವಂತದ್ದು. ಸದ್ಯ ಪ್ರಕರಣವನ್ನ ಮೇಲ್ನೋಟಕ್ಕೆ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು CMS ಸಂಸ್ಥೆ ಸಿಬ್ಬಂದಿಯ ಮೇಲೆ ಹಲವಾರು ಅನುಮಾನಗಳನ್ನು ಒಳಗೊಂಡು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.